ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಗದಗಿನ ಸ್ಪೆಷಲ್ ಆಗಿರುವಂತಹ ಬೇಟಗಿರಿ ಚಟ್ನಿ ಮತ್ತು ಅದ್ರ ಜೊತೆ ಪುರಿ ಮಾಡೋದನ್ನು ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ ರೀ. ಮುಂಜಾನೆ ನಾಷ್ಟಕ್ಕೆ ನೀವು ಈ ಒಂದು ರೆಸಿಪಿಯನ್ನು ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ಮಾಡ್ಕೊಳ್ಬೋದು ರೀ. ಮತ್ತು ಈ ಒಂದು ಚಟ್ನಿ ರುಚಿ ನಿಮಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಸೇರ್ತತಿ. ಇಷ್ಟು ಚಲೋ ಆಕೈತಿರಲ್ಲ ಹೆಂಗಂತೇಳಿ ನೋಡೋಕ್ರೆ ನೀವು ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ನೋಡಿರಿ, ಈ ಒಂದು ಪುರಿ ಮಾಡೋಕೆ ಮೊದಲಿಗೆ ನಾವು ಹಿಟ್ಟನ್ನು ತೊಗೊಂಡು ಇಟ್ಕೊಳ್ಬೇಕಾಗತ್ತೆ ರೀ. 1 ಕಪ್ಪಷ್ಟು ಮೈದಾ ಹಿಟ್ಟು, ಅದಕ್ಕೆ ಅರ್ಧ ಕಪ್ಪಷ್ಟು ಸಣ್ಣ ರವೆ, ಉಪ್ಪು, ಸಕ್ಕರೆಯನ್ನು ತೆಗೆದು ಇಟ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಬುಟ್ಟಿ ಒಳಗೆ ಅಥವಾ ಒಂದು ಪಾತ್ರದಾಗ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಗೋಧಿ ಹಿಟ್ಟಿನ ಪುರಿಯನ್ನು ನಾವು ನಿಮಗೆ ಈಗಾಗಲೇ ತೋರಿಸಿದ್ದೀವಿ. ತಾವು ಅದನ್ನು ಬೇಕಂದ್ರೆ ನಮ್ಮ ಚಾನಲ್ದಾಗ ಒಂದ್ಸಲ ನೋಡ್ಕೋಬೋದು ರೀ. ಅದಾದ ನಂತರ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟ್ ರವೆ ಅಂತ ನೋಡಿರಿ, ಆ ರವೆ ಹಾಕ್ರಿ. ಅದಕ್ಕೆ ಸಕ್ಕರೆ ಹಾಕಿರಿ, ಕಲರ್ ಚಲೋ ಬರ್ತೈತಿ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದಿಟ್ಟು ಅಡುಗೆ ಎಣ್ಣೆಯನ್ನು ನೀವು ಅದಕ್ಕೆ ಸೇರಿಸ್ಬೇಕಾಗೈತೆ ರೀ. ಆಮೇಲೆ ಮೊದಲಿಗೆ ನೀರು ಹಾಕೋಕ್ಕಿಂತ ಮೊದಲು ಹಂಗನ ಒಂದ್ಸಲ ಈ ಹಿಟ್ಟನ್ನು ಮಿಕ್ಸ್ ಮಾಡಿರಿ. ಅಂದ್ರೆ ಚೆಂದಂಗೆ ಅದು ಕೂಡ್ತೈತೆ ರೀ. ಎಣ್ಣೆ ಅದು ಹಾಕಿದ್ದೀವಲ್ಲ ರೀ, ಅಷ್ಟು ನೀವು ಅದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಏನು ಮಾಡಿರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಈ ಒಂದು ಹಿಟ್ಟನ್ನು ಚೆಂದಂಗೆ ಕಲಸಿರಿ. ತೀತ್ರಿ ಹಿಟ್ಟನ್ನು ಈ ರೀತಿ ಕನಕ ನೀವು ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕಾಗೈತೆ ರೀ. ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ನೀವು ಅದನ್ನು ಏಕದಮ್ ಪದ್ಧತಿಯಾಗಿ ಮಿದ್ದಿ ಚಂದಂಗೆ ಇಟ್ಕೊಳ್ಬೇಕಾಗತ್ತೆ ರೀ. ಇಷ್ಟು ಚಂದಂಗೆ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಹಿಟ್ಟು ನೆನೆಯಾಕ ನೀವು ಬಿಡ್ರಿ. ಅಲ್ಲಿ ತನಕ ಚಟ್ನಿ ಮಾಡ್ಬೇಕು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪುಟಾಣಿಯನ್ನು ನೀವು ತೊಗೋರಿ, ಪುಟಾಣಿ ಅಥವಾ ಹುರುಗಡ್ಲೆ. ಆಮೇಲೆ ಅವನ್ನ ನೀವು ಗೆರ್ರ ಅನ್ಸ್ಕೊಂಡು ಹಿಟ್ಟನ್ನು ತಯಾರು ಮಾಡ್ಕೊಂಡು ಬರ್ರಿ. ಇದಾ ಒಂದು ಮಸ್ತಾಗಿರುವಂಥ ಚಟ್ನಿ ಅಂದ್ರೆ ಬೇಟಗಿರಿ ಚಟ್ನಿ ರೀ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಒಂದು ತಾಲಿ ಒಳಗೆ ಹಾಕೋಣ, ಗೊತ್ತಾತ್ರಿ. ಒಂದು ಗಿಂಡಿ ಒಳಗಡೆ ಹಾಕಿರಿ, ಅದ್ರಾಗರೆ ಹಾಕಿರಿ. ಆಮೇಲೆ ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕಿರಿ. ಮತ್ತು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಕಪ್ ನೀರು ಹಾಕಿರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಆಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕಾಗಿರ್ತೈತಿಲ್ಲ ಅಷ್ಟು ಪುಟಾಣಿ ಹಿಟ್ಟನ್ನು ಹಾಕಿರಿ. ತೀತ್ರಿ ಎಲ್ಲನೂ ಹಾಕಕ್ಕೆ ಹೋಗ್ಬೇಡ್ರಿ, ಮಾಡ್ರಿ ಅಂತ ಹೇಳಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದನ್ನು ಒಂದು ಬಿಟ್ರು ಅಥವಾ ಒಂದು ಕಡಗಲ್ ತೊಗೊಂಡು ಚಂದಂಗೆ ಕಡೀರಿ. ಅಂದ್ರೆ ಎಲ್ಲಿ ಲಮ್ಸ್ ಅಂದ್ರೆ ಈ ಗಂಟು ಉಳಿಬಾರ್ದ್ರಿ. ಚಂದಂಗೆ ಈ ಮಜ್ಜಿಗೆ ಜೊತೆ ಇದೆಲ್ಲ ಮಿಕ್ಸ್ ಆಗಬೇಕ್ರಿ, ಅಂದ್ರೆ ಮೊಸರು ಜೊತೆನ ರೀ. ಆಮೇಲೆ ಒಂದು ಕುಟ್ಟಾಣಿ ಒಳಗೆ ಅಥವಾ ಒಂದು ಕಲ್ಲೊಳಗೋ ಏನು ಮಾಡಿರಿ, ಒಂದು 4 ಹಸಿಮೆಣಸು, ಅದಕ್ಕೊಂದೀಟ ಉಪ್ಪನ್ನು ಹಾಕಿ ಏನು ಮಾಡಿರಿ, ಇದನ್ನು ಚಂದಂಗೆ ಹಸಿಮೆಣಸನ್ನು ಕುಟ್ಟಿ ತೊಗೊಂಡು ಬರ್ರಿ. ನೀವು ಚಂದಂಗೆ ಹಸಿ ಖಾರ ನೀವು ತಯಾರು ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ಏನಿತ್ತು ನೋಡ್ರಿ, ಪುಟಾಣಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರು. ಅದಕ್ಕೆ ಸಕ್ಕರೆ, ಮೇನ್ ಸಕ್ಕರೆ ಸ್ಕಿಪ್ ಮಾಡಂಗಿಲ್ಲ ರೀ. ಬೇಟಗಿರಿ ಚಟ್ನಿಗೆ ಸಕ್ಕರೆ ಬೇಕು. ಅದನ್ನು ಹಾಕಿ ನೀವು ಚಂದಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇನ್ನು ಈ ಕಡೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದರೊಳಗೆ ಒಂದಿಟ್ಟು ಸಾಸಿವೆ, ಜೀರಿಗೆ ಎರಡನ್ನು ಸೇರಿಸ್ರಿ. ಎರಡು ಚಟಪಟ ಅನ್ನಕತ್ತಿರ್ತಾವು. ಅವಾಗ ನೀವು ಇಲ್ಲಿ ಉಳ್ಳಾಗಡ್ಡಿಯನ್ನು ಸ್ವಲ್ಪ ಚಂದಂಗಿನ ಹಾಕಿರಿ. ಸಣ್ಣಗೆ ಕಟ್ ಮಾಡಿರಿ ಉಳ್ಳಾಗಡ್ಡಿ. ಆದ್ರೆ ಉಳ್ಳಾಗಡ್ಡಿ ಪೂರ್ತಿ ಫ್ರೈ ಆಗೋದೇನು ಬೇಕಾಗಿಲ್ಲ, ಹಂಗೆ ಉಳಿಲ್ ಸ್ವಲ್ಪ. ಆಮೇಲೆ ಇದಕ್ಕೊಂದಿಟ್ಟು ಫ್ರೆಶ್ ಕರಿಬೇವನ್ನು ಹಾಕಿ ಚಂದಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಹಸಿ ಖಾರ ಕುಟ್ಟಿದ್ರಲ್ಲ, ಇದೇ ಹಸಿಮೆಣಸಿಕಾಯಿ, ಉಪ್ಪು ಅದನ್ನು ಇಲ್ಲಿ ಸೇರಿಸಿ ಅದನ್ನು ಸಹ ಸ್ವಲ್ಪ ನೀವು ಅದನ್ನು ತಿರುವಾಡಿದ ನಂತರ ಅರಿಶಿನ ಪುಡಿಯನ್ನು ಹಾಕಿರಿ. ಗೊತ್ತಾತ್ರಿ. ಇಷ್ಟಾದ ನಂತರ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ. ಒಂದಿಟ್ಟು ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಈಗ ಏನು ನೀವೆಲ್ಲ ಆ ಮಜ್ಜಿಗೆ ಗತ್ಲೆ ಮಾಡಿ ಇಟ್ಟಿದ್ರು ನೋಡ್ರಿ, ಕಡ್ಲೆ ಹಿಟ್ಟು ಅಂದ್ರೆ ಈ ಒಂದು ಪುಟಾಣಿ ಹಿಟ್ಟನ್ನು ಹಾಕಿ, ಕಡ್ಲೆ ಹಿಟ್ಟು ಅಲ್ರಿ, ಆ ಪುಟಾಣಿ ಹಿಟ್ಟನ್ನು ಹಾಕಿ ಮಾಡಿದ್ದನ್ನು ಚಂದಂಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ನೀವು. ಅಂದ್ರೆ ಈರುಳ್ಳಿ ಅದೆಲ್ಲ ಏನೈತಲ್ಲ ಎಲ್ಲ ಚಲೋತ್ನಂಗೆ ಕೂಡ್ಕೊಳ್ಬೇಕ್ರಿ. ಆಮೇಲೆ ಒಂದೀಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮಸ್ತ್ ಆಕೈತಿ. ಉಪ್ಪು ನೀವು ಒಂದ್ಸಲ ಚೆಕ್ ಮಾಡ್ಕೊರಿ, ಕಡಿಮೆ ಬಿದ್ದಿತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕಿ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಬೇಟಗಿರಿ ಚಟ್ನಿಯನ್ನು ಈ ರೀತಿಯಾಗಿ ನೀವು ತಯಾರು ಮಾಡ್ಕೊರಿ. ಇದಕ್ಕಿಂತ ಭಾಳ ತಿಳಿನೂ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಗಟ್ಟಿನೂ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಹೆಂಗೆ ಕಾಣತ್ತಿದ್ರಲ್ಲ ಈ ಕನ್ಸಿಸ್ಟೆನ್ಸಿದಾಗ ಇತ್ತು ಅಂತಂದ್ರೆ ಚಟ್ನಿ ಭಾಳ ಚಲೋ ಆಗ್ತೈತ್ರಿ, ಭಾಳ ಮಸ್ತ್ ಆಕೈತಿ. ಇನ್ನು ನಾವು ಪೂರಿ ಕಡೆ ಹೋಗೋಣ ಬರ್ರಿ. ಹಿಟ್ಟನ್ನು ನಾವು ನಿಮಗೇನು ಇಲ್ಲಿ ತನಕ ಬಿಟ್ಟಿದ್ದೀವ್ರಲ್ಲ, ಈ ಹಿಟ್ಟನ್ನು ಮತ್ತೊಮ್ಮೆ ಮಿದ್ಕೋರಿ. ಅಂದ್ರೆ ಚಂದಂಗೆ ಈ ರೀತಿಯಾಗಿ ಆಗ್ತೈತಿ. ಕೈಯಿಂದ ಈ ರೀತಿಯಾಗಿ ತಗೊಂಡ್ರಿ ಅಂತಂದ್ರೆ ಎಲ್ಲ ಉಳ್ಳಿ ಸೇಮ್ ಆಗಿ ಬರ್ತಾವೆ. ಆಮೇಲೆ ಇವನ್ನ ನಾವು ಒಂದು ಈಟ್ ಕೈಯಾಗಿ ಪೇಟೆಗತ್ತಲೆ ಮಾಡ್ಕೊಂಡು ಕೆಳಗೆ ಪರಿಶೀಲನೆ ಮಾಡತ್ತಿದ್ರಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ನೀವು ಲಟ್ಸಕ್ಕೆ ಶುರು ಮಾಡಿ. ಭಾಳ ದೊಡ್ಡ ಎಲೆನೂ ಮಾಡೋದು ಬೇಡ, ಭಾಳ ಸಣ್ಣನೂ ಮಾಡೋದು ಬೇಡ. ಹಂಗಂತೇಳಿ ತೀರ ಸಣ್ಣ ಅಂತೂ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ದೊಡ್ಡನ ಇರಲಿ. ಆಮೇಲೆ ಎಣ್ಣೆ ಒಳಗೆ ಚೆನ್ನಾಗಿ ನೀವು ಕರೆ ತಗೊಳಕತ್ರ ಭಾಳ ಮಸ್ತಾಗಿರುವಂತಹ ಪೂರಿ ಬರ್ತಾವೆ. ಆಮೇಲೆ ಎಣ್ಣೆ ಚಲೋತ್ನಂಗೆ ಕಾದಿರ್ಬೇಕ್ರಿ. ಎಣ್ಣೆ ಚಲೋತ್ನಂಗೆ ಕಾದಿತ್ತು ಅಂತಂದ್ರೆ ಈ ರೀತಿ ಎಲೆ ಹಾಕಿದ ಕೂಡಲೇ ತನ್ನಿಂದ ತಾನು ನೀವೇನು ಮಾಡಲಿಲ್ಲ ಅಂತಂದ್ರೂ ಈ ಒಂದು ಪೂರಿ ಭಾಳ ಮಸ್ತಾಗಿ ಉಬ್ಬಿ ಬರ್ತಾವ್ರಿ. ಅವನ್ನ ನೀವು ಕೆಳಗ ಮ್ಯಾಲ ಮಾಡಿ ಒಂದು 2-3 ಸಲ ಮಾಡಿ ಎಣ್ಣೆಯಾಗ ಕರೆದ್ರಿ ಅಂತ ತಿಕೋರಿ, ಇಟ್ಟು ಚಲೋತ್ನಂಗೆ ಪೂರಿ ಉಬ್ಬಿ ಬರ್ತಾವೆ. ಬಾಜು ಬೇಟಗಿರಿ ಚಟ್ನಿ ಐತಿ, ಒಬ್ಬೊಬ್ರು 2-3 ಪೂರಿ ತಿಂದ್ರೂ ಏನೂ ಆಗೋದಿಲ್ಲ. ಅಟ್ಟು ಚಲೋತ್ನಂಗೆ ಅನಿಸ್ಬಿಡ್ತೈತೆ ನಿಮಗೆ ಒಮ್ಮಿಂದೊಮ್ಮೆ. ಅಟ್ಟು ಭಾಳ ಭಾರಿಯಾಗಿ ಈಸಿಯಾಗಿ ನಾವು ನಿಮ್ಗೆ ಮೆಥಡನ್ನು ತೋರ್ಸಾಕತ್ತೀವಿ ರೀ. ಹಂಗನ ಉಳಿದಿದ್ದು ಎಲ್ಲ ಉಳ್ಳಿಗಳನ್ನು ತೊಗೊಂಡು ನೀವು ಈ ರೀತಿಯಾಗಿ ಲಟ್ಟಿಸಿದಾದ್ಮೇಲೆ ಎಣ್ಣೆ ಒಳಗೆ ಅವನ್ನ ಚಂದಂಗೆ ಕರೀರಿ. ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡನ ಇರಲಿ, ಅಂದ್ರೆ 2 ಪೂರಿ ಆಮೇಲೆ ಚಟ್ನಿ ಹಿಂಗೆ ತಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ.
ಆಮೇಲೆ ಎಲ್ಲ ಪುರಿಗಳನ್ನ ನೀವು ಅದೇ ರೀತಿಯಾಗಿನ ಈ ಎಣ್ಣೆ ಒಳಗೆ ಬಿಡಬೇಕು. ಆಮೇಲೆ ಕರಿಬೇಕು. ತೆಗಿಯುವಾಗ ಅಷ್ಟೇ ಆತ್ರಿ, ಎಣ್ಣೆ ಜೋರಿಟ್ಟನ ನೀವು ತೆಗಿಬೇಕಾಕತಿ. ಆಮೇಲೆ ಹಿಂಗೆ ತಿರುಗಿಸಿ ಸ್ವಲ್ಪ ದಂಡಿಗೂ ಎಣ್ಣೆ ಹತ್ತುವಂಗೆ ನೀವು ಕರಿಬೇಕಾಕೈತಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿ ರೆಡಿ ಆಗ್ತಾವೆ. ಸಣ್ಣ ಬೇಕಂದ್ರೆ ಸಣ್ಣ ಹುಡುಗರಿಗೆ ಈ ರೀತಿ ಸಣ್ಣ ಪುರಿಯನ್ನು ನೀವು ಮಾಡ್ಕೊಳ್ಬೋದು. ಅದ್ರಾಗ ಏನು ಇಲ್ಲರಿ, ಏಕದಮ್ ಮಸ್ತಾಗಿ ಆಕೈತಿ. ಸ್ವಲ್ಪ ಟೈಮ್ ಆದ್ಮೇಲೆ ಈ ಒಂದು ಬೆಟಗೇರಿ ಚಟ್ನಿ ಇನ್ನು ಚಂದಂಗೆ ಕಾಣ್ತತಿ, ನೋಡಾಕು ಟೇಸ್ಟ್ದಾಗೂ ಅಗದಿ ಭಾರಿ ಇರ್ತೈತಿ ರೀ. ಯಾಕಂದ್ರೆ ಸಕ್ಕರೆ ಗಿರಿ ಎಲ್ಲ ಕರಿಗಿತ್ತು ಅಂತಂದ್ರೆ ಏಕದಮ್ ಚಲೋ ಅನಿಸ್ತದೆ. ಗೋಧಿ ಹಿಟ್ಟಿನ ಪುರಿ ಬೇಕಂದ್ರೆ ನಮ್ಮ ಚಾನಲ್ ಈಗಾಗಲೇ ಅದಾವು, ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಬೇಟಗೇರಿ ಚಟ್ನಿ ಪೂರಿಯನ್ನು ಮಾಡೋದು ತಪ್ಪಲಾರ್ದ ಮರಿಬೇಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.